ಮಗಳ ಮದುವೆ ನಿಟ್ಟಿನಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ 5 ವರ್ಷಗಳ ಬಳಿಕ ಇವತ್ತು ಬಳ್ಳಾರಿಗೆ ಭೇಟಿ ನೀಡಿದ್ದಾರೆ. ಬಳ್ಳಾರಿ ತಾಲೂಕಿನ ಪಿಡಿಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ರೆಡ್ಡಿಗೆ ಸುರೇಶ್ ಬಾಬು, ಸೋಮಶೇಖರ್ ರೆಡ್ಡಿ ಸೇರಿ ಬೆಂಬಲಿಗರು ಭರ್ಜರಿ ಸ್ವಾಗತವನ್ನ ನೀಡಿದರು. ಇನ್ನು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಇನ್ನು ಒಂದು ಕಡೆ ಭರ್ಜರಿಯಾಗಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಬಳ್ಳಾರಿಯ ಪಿಡಿಹಳ್ಳಿಯಲ್ಲಿ ಬಿಯರ್ ಬಾಟಲಿಗಳಿಂದಲೂ ಕೂಡ ಒಂದು ರೀತಿ ಸ್ವಾಗತ ಇತ್ತು ಅಂತ ಹೇಳ್ಬೋದು. ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಾವಳಿಗಳು. ಇದು ಹೂವಿನಿಂದ ಸ್ವಾಗತ ಮಾಡೋ ಬದಲಿ ಬಿಯರ್ ಬಾಟ್ಲಿಗಳಿಂದ ಕುಡಿದು ಅವರು ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಕಡೆ ಯುವಕರು ಅದನ್ನ ತೂರಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಕೆಲವೊಂದು ಕಡೆ ಸರ್ಕಲ್ ನಲ್ಲಿ ನಿಂತು ರಾಜಾರೋಷವಾಗಿ ನಡು ರಸ್ತೆಯಲ್ಲೇ ಬಿಯರ್ ಬಾಟ್ಲಿಗಳಿಂದ ಕುಡಿದು ತಮಗೆ ಇಷ್ಟ ಬಂದಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ನೋಡ್ತಾ ಇರುವಂತಹ ದೃಶ್ಯಾವಳಿಗೂ ಇದು ಬಳ್ಳಾರಿಯ ಪಿಡಿಹಳ್ಳಿಯಲ್ಲಿರುವಂತಹ ದೃಶ್ಯಾವಳಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ವೀರೇಶ್ ದಾನಿ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಏನ್ರಿ ನಿಮ್ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಬಹಿರಂಗವಾಗಿನೇ ಕುಡಿದ್ಬಿಟ್ಟು ಓಡಾಡ್ತಾರೆ? ಖಂಡಿತವಾಗಿಯೂ ಈ ದೃಶ್ಯಗಳು ಪಿಡಿಹಳ್ಳಿದಲ್ಲ, ಇದು ಬಳ್ಳಾರಿಯ ರಾಯಲ್ ವೃತ್ತ. ನಾವೇನು ಗಡಿಗೆ ಚೆನ್ನಪ್ಪ ಸ್ವಾತಂತ್ರ್ಯ ಹೋರಾಟಗಾರರ ಅಂತ ಹೇಳಿ ಅವರ ಹೆಸರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ವೃತ್ತದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಇಲ್ಲಿ ಜನಾರ್ದನ್ ರೆಡ್ಡಿಯ ಮೆರವಣಿಗೆ ಒಂದು ಕಡೆ ಸುಮಾರು 25 ಕಿಲೋಮೀಟರ್ ದೂರದಿಂದ ಪಿಡಿಹಳ್ಳಿಯಿಂದ ಅಲ್ಲಿಂದ ಮೆರವಣಿಗೆ ನಡೀತಾ ಇದ್ರೆ, ಪ್ರತಿ ಗ್ರಾಮಗಳಲ್ಲೂ ಸಹ ಗ್ರಾಮಸ್ಥರು ಎಲ್ಲರೂ ಸಹ ಅವರಿಗೆ ಹೂವಿನ ಹಾರ, ಪಟಾಕಿ ಹಚ್ಚಿ ಸ್ವಾಗತವನ್ನ ಮಾಡಿದ್ರೆ, ಬಳ್ಳಾರಿಯ ಪ್ರತಿಷ್ಠಿತ ಸರ್ಕಲ್ ರಾಯಲ್ ಸರ್ಕಲ್ ನಲ್ಲಿ ಅವರ ಬೆಂಬಲಿಗರು ಮತ್ತು ಕಿಡಿಗೇಡಿಗಳು ಅವರೇನು ಜನಾರ್ದನ್ ರೆಡ್ಡಿಯನ್ನ ಸ್ವಾಗತಿಸಲಿಕ್ಕೆ ಬಂದಂತ ದುಂಡಾವರ್ತನೆಯನ್ನ ತೋರಿದ್ದಾರೆ. ಅವರೆಲ್ಲರೂ ಸಹ ಬೀರ್ ಬಾಟ್ಲಿಯನ್ನ ಪೊಲೀಸರ ಸಮ್ಮುಖದಲ್ಲೇ ಏನು ಬೀರನ್ನ ಕುಡಿದು ಬೀರ್ ಬಾಟ್ಲಿಗಳನ್ನ ತೂರಾಡಿ ಜನಾರ್ದನ್ ರೆಡ್ಡಿಗೆ ವೆಲ್ಕಮ್ ಮಾಡಿದ್ದಾರೆ. ಜೊತೆಗೆ ಅಂತಂದ್ರೆ ಹಂಪಿ ಉತ್ಸವಕ್ಕಾಗಿ ಸರ್ಕಲ್ಗಳಲ್ಲಿ ಹಾಕಿರ್ತಕ್ಕಂಥ ಬ್ಯಾನರ್ಗಳನ್ನು ಸಹ ಹಾಕುವ ಮೂಲಕ ಜನಾರ್ದನ್ ರೆಡ್ಡಿಗೆ ಅಷ್ಟೊಂದು ರೀತಿಯಲ್ಲಿ ಸ್ವಾಗತವನ್ನ ಕೊಟ್ಟಿರೋದು ವಿಶೇಷ ಅಂತ ಹೇಳ್ಬೋದು. ಅರುಣ್, ಹೇಳೋರು ಕೇಳೋರು ಯಾರು ಇರ್ಲಿಲ್ವಾ ಅಲ್ಲಿ? ಖಂಡಿತವಾಗಿಯೂ ಅರುಣ್, ಜನಾರ್ದನ್ ರೆಡ್ಡಿಯ ಸ್ವಾಗತ ಒಂದ್ ಕಡೆ ಪೊಲೀಸರಿಗೆ ಸಾಕಷ್ಟು ಪೇಚಿಗೆ ಮತ್ತು ಇಕ್ಕಟ್ಟಿಗೆ ಸಿಲುಕಿಸಿತ್ತು ಅಂತ ಹೇಳ್ಬೋದು. ಸುಮಾರು 25 ಕಿಲೋಮೀಟರ್ ಗಟ್ಟಲೆ ವಾಹನ ಟ್ರಾಫಿಕ್ ಜಾಮ್ ಆಗಿತ್ತು. ಕೇವಲ ಒಂದ್ ಸೈಡ್ ಮಾತ್ರ ಜನಾರ್ದನ್ ರೆಡ್ಡಿಯ ಮೆರವಣಿಗೆ ಹೇಗ್ ಬರ್ತಾ ಇತ್ತು ಆ ರೀತಿ ಆ ಏಕಮುಖ ಸಂಚಾರ ಮಾತ್ರ ಕಂಡು ಬರ್ತಾ ಇತ್ತು. ಇನ್ನೊಂದ್ ಕಡೆ ಸಂಪೂರ್ಣವಾಗಿ ಸಂಚಾರ ಅಸ್ತವ್ಯಸ್ತವಾದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಜನಾರ್ದನ್ ರೆಡ್ಡಿಯ ಮೆರವಣಿಗೆಗೆ ಅನುಮತಿಯನ್ನ ಪಡೆದೇ ಇರೋದ್ರಿಂದ ಮತ್ತು ಡಿಜೆ ಸೌಂಡ್ ಸಿಸ್ಟಮ್ ಅನ್ನ ಬಳಸಲಿಕ್ಕೆ ಅನುಮತಿಯನ್ನ ಪಡೆದೇ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರನ್ನು ಸಹ ದಾಖಲಿಸಿಕೊಂಡಿದ್ದಾರೆ. ಇನ್ನೊಂದ್ ಕಡೆ ಜನಾರ್ದನ್ ರೆಡ್ಡಿಯ ಬೆಂಬಲಿಗರ ಈ ಹುಚ್ಚಾಟವನ್ನ ನೋಡ್ಕೊಂಡು ಬಟ್ ಏನ್ ಮಾಡಕ್ಕಾಗತ್ತೆ ಅಂತ ವೀರೇಶ್, ಯಾರೋ ಕಾರ್ಯಕರ್ತರು ಬಂದ್ಬಿಟ್ಟು ಈ ರೀತಿ ಸ್ವಾಗತ ಮಾಡಿದಾಗ ಜನಾರ್ದನ್ ರೆಡ್ಡಿ ಏನ್ ಮಾಡಕ್ಕಾಗತ್ತೆ? ಖಂಡಿತವಾಗಿಯೂ ಅರುಣ್, ಯಾಕಂತಂದ್ರೆ ಇದು ಯಾರೋ ಬೆಂಬಲಿಗರು ಮತ್ತು ಅವ್ರ ಕಿಡಿಗೇಡಿಗಳು ಅವ್ರ ಹೆಸರಿನಲ್ಲಿ ಮಾಡ್ತಿರ್ತಕ್ಕಂಥ ಹುಚ್ಚಾಟ ಅಂತ ಹೇಳ್ಬೋದು. ಆದ್ರೆ ಜನಾರ್ದನ್ ರೆಡ್ಡಿ ಅವ್ರು ಮಾಡಿಸಿದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಆದ್ರೆ ಒಂದು ಏನು ಜನಾರ್ದನ್ ರೆಡ್ಡಿಗೆ ಯಾವ ರೀತಿಯಾಗಿ ಸ್ವಾಗತ ಕೊಡಬೇಕಾಗಿತ್ತು ಆ ಕಾರ್ಯಕರ್ತರು ಮತ್ತು ಅವರ ಬೆಂಬಲಿಗರು, ಆ ರೀತಿಯಾದಂತಹ ಸ್ವಾಗತವನ್ನು ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಆಯ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಅರುಣ್, ಓಕೆ ವೀರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.